ಕ್ಯಾಮ್ರಾಮನ್ ಹೆಂಗಾರ ನೀರೇ ಇಲ್ಲಲ್ಲ ಗುರು. ಹೇಳು ಫ್ರೆಂಡ್ಸ್ ನಾನು ಇಲ್ಲಿ ಬಂದು ಈಗ ಹೊಡಿತಿದ್ದು ಹೀರೋ ಗುರು. ಈ ತೊಟ್ಟಿಲೆ ಈ ಜೋಡಿ ಕಲ್ತಿದ್ದು ನಮ್ಮ ಹುಡುಗರಲ್ಲ. ಅದೆಲ್ಲ ಒಂದ್ಸಲ ಈ ಜೋಡಿ ಬೇಕಾದ್ರೆ ಸೀಲು ಬಿಡಿದ ಕಟಿಂಗ್ ಮಾಡೋದು ಹೇಳು. ಕಟಿಂಗ್ ಮಾಡೋದು ಅಲ್ಲಿ ಕಟಿಂಗ್ ಮಾಡಿಸ್ತಿದ್ದು ಅಲ್ಲಿ ಆಯ್ತಲ್ಲ ಅದು ಗೌರವ ಅಂತಿದ್ದ ಕಟಿಂಗ್ ಮಾಡಿಸ್ತಿದ್ದು. ಏನಂತಂದ್ರೆ ಕಟಿಂಗ್ ನಮ್ಗೆ ಮಧ್ಯಾಹ್ನ ಮಾಡಿಸ್ತಿದ್ದು. ಮಧ್ಯಾಹ್ನ ಆದ್ಮೇಲೆ ಏನ್ ಮಾಡೋರು ಅಂತಾರ ನಮ್ಮ ಹುಡುಗರು, ತೊಟ್ಟಿ ಈ ತೊಟ್ಟಿ ನೀರಿಲ್ಲ ಇವಾಗ. ತೊಟ್ಟಿ ನೀರಿಲ್ಲ. ಎಸ್ಪೆಷಲಿ ಇವನು ಸೂರ್ಯ ಅಲಿಯಸ್ ಡಾಕ್ಟರ್ MBBS ಕಂಪನ್ಸೇಷನ್ ಕೇಳಬೇಕು ಕೇಳಿ. ಸೂರ್ಯ ನೀನೇ ಕಟ್ಕೊಳ್ಬೇಕು ತೊಟ್ಟಿ ಕ್ಲೀನಾಗಿ. ಮೂರ್ ಸರಿ ರಿಪೇರಿ ಮಾಡಿಸಿದ್ದೀವಿ. 3 ಸತಿ ಮತ್ತೆ ಇಲ್ಲೊಬ್ಬ ಇವನೊಬ್ಬ ಹೆಂಗಿದ್ದಾರೆ ಅಂತಂದ್ರೆ ಒಂದ್ಸತಿ ಡೈ ಹೊಡೆದ್ರೆ ಆ ಕಡೆ ಮೂಲೆ ಅಲ್ಲಿ ಪ್ಯಾಚ್ ಆಗಿರೋದು, ಇನ್ನ ಪ್ಯಾಚ್ ಹಾಕಿರೋದು ಅದೆಲ್ಲ ಆ ಕಡೆ ಕೆದಲ ಜಂಪ್ ಹೊಡ್ದಿ ಆ ಕಡೆ ಕೆದಲ ಜಂಪ್ ಹೊಡ್ದಿ ಜೊಡಿತಿರೋಲ್ಲ. ತುಂಬೋಗಿರೋ ಅದಲ್ಲ ಒಂದ್ ಮಗ್ ನೀರ್ ಸಿಕ್ಬಿಟ್ರೆ ಏನ್ ಖುಷಿ. ಅವಾಗ ಒಂದ್ ಮಗ್ ಸಿಕ್ ಅವಾಗ ಬೇರೆ ಎಷ್ಟು ಕಷ್ಟ ಪಡವಲ್ಲ. ಏನ್ ಫುಲ್ ಎತ್ತಿ ಅದ್ ಹೆಂಗ್ ಗೊತ್ತಾ ಗುರು. ಅವಾಗ ಸ್ವಲ್ಪ ಬಿಸಿಲು ಮತ್ತೆ ಆಕ್ಚುಲಿ ನಾವು ಬಟ್ಟೆ ಒಗಿತಿದ್ವಿ ಇಲ್ಲೇ. ನೈಟ್ ಹೊತ್ತು ಬಟ್ಟೆ ಹೋಗಿದ್ರೆ ಒಳ್ಳೆ ಸ್ನಾನ ಮಾಡ್ತಿರುವ ಅಷ್ಟೇ ತುಂಬ ಹಿಂಗೆ ಹಾಕೊಂಡು ದೋಸೆ. ಏ ಗುರು, ದೋಸೆಗಿಂತ ಇಡ್ಲಿ ಹೇಳೋ ಗುರು. ಇಡ್ಲಿ ಭಾನುವಾರ ಬೆಳಿಗ್ಗೆ ಅಲ್ಲಿಂದ ಬಂದು ತಟ್ಟೆ ತುಂಬಾ ದೋಸೆ ಚಟ್ನಿ ಸುತ್ತ ಹಾಕ್ಸ್ಕೊಂಡ್ ಬಂದು ಅದನ್ನ ತಿನ್ನೋದ್ ಮಾತ್ರ ಒಳ್ಳೆ ಮಜಾ ಗುರು ಅಲ್ಲ. ಮಾರ್ಕೆಟ್ ಆಗಿ ತಿನ್ನೋ ಗುರು ದೋಸೆ. ಹೊರಗಡೆ ಸಿಗೋದಿಲ್ಲ ಈಗ ಆತರ ದೋಸೆ. ಹೌದು, ಎಲ್ಲೂ ಸಿಗಲ್ಲ ಆತರ ದೋಸೆ. ಆಮೇಲೆ ಈಗ ಮಡಿಕೊಂಡ್ಬಿಟ್ಟು ತಟ್ಟಿಯ ಕಾಗೆ ತಿನ್ಕೊಂಡ್ಬಿಟ್ಟು 4 ಪೀಸ ಹೊರಗುದು. ನಾವೆಲ್ಲ MTR ಅದಿನ ರಾಮೇಶ್ವರಂ ಕೆಫೆ ಅಂತ ಹೋಗ್ತೀವಿ. ಒಂದ್ಸರಿ ನವೋದಯದಲ್ಲಿ ಬಂದ್ ದೋಸೆ ತಿನ್ನಿ. ಹೌದು ಗುರು, ನವೋದಯ ದೋಸೆ ತಿಂದ್ರೆ ಗೊತ್ತಾಗುತ್ತೆ. ನಾನು ಬೇರೆ ನನ್ನ ಬೆಡ್ ನೋಡಿದ್ರೆ ಯಾವ ಚೆಕ್ ಮಾಡ್ತಿರ್ಲಿಲ್ಲ ನನ್ನ. ಅಷ್ಟು ಖರಾಬು. ಅವನು ಎಲ್ಲದನ್ನೂ ಚೆಕ್ ಮಾಡ್ದ. ನಂದು ಬೇರೆ ಮೊಬೈಲ್ ಬಟ್ಟೆ ಕೀழே ಮಾಡ್ಕೊಂಡಿದ್ದ. ಅಲ್ಲೇ ಹೊರಗೆ ಬಟ್ಟೆ ಅವನಿಗೆ ಒದ್ರಿಗೆ ಬಂದ್ ಬರ್ಲಿಲ್ಲ. ಏವತ್ತ ರೋಹಿತ ನಮೋಸಲಿ ಎಷ್ಟು ಹೌದು ಗುರು, ಅಸೆಂಬ್ಲಿ ಅನೌನ್ಸ್ ಮಾಡಿದ್ರು. ಈಗ ಎಷ್ಟು ಮಡಿಕತ್ತಿದ ಅಂತಂದ್ರೆ ಈವನ್ ವೈಸ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಅವನು ಅಸೆಂಬ್ಲಿಲಿ ಗಿವ್ ಎ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಟು ರೋಹಿತ್. ಕರೆಕ್ಟ್. ನಿದ್ದೆ ಮಾಡ್ತಾನೆ ಆಫೀಸಲ್ಲಿ ಎಲ್ಲ ಏನ್ ಎಲ್ಲ ಇದ್ರಲ್ಲಿ ಅಸೆಂಬ್ಲಿಲಿ ಎಲ್ಲ ಏನ್ ಹೇಳ್ತಾವ್ರೆ ಅಂತ ಹಿಂಗ್ ಶಾಕ್ ಆದ. ಬಟ್ಟೆ ಮಧ್ಯೆ 3-4 ಬಟ್ಟೆ ಆದ್ಮೇಲೆ ಹಿಂಗ್ ಮಡಗ್ದ. ಈ ಟಾಮ್ಸರ್ ಬಂದ್ರು, ಟಾಮ್ಸರ್ ಅಜಿಸ್ಸರು ಎಲ್ಲ 1-2 ಬಟ್ಟೆ ತೆಗೆದಾಕ್ರು. ಅವ್ರಿಗೆ ಬೇಜಾರಾಗೋಯ್ತು. ಈ ಸಕ್ಕತ್ತಾಗಿ ಮಡಿಕೊಂಡವನೆ. ಕರೆಕ್ಟ್ ಗುರು, ಫೋನ್ ಇಟ್ಟಿದ್ದವನು. ಇನ್ನೊಂದು 2 ಬಟ್ಟೆ ತೆಗೆದ್ರೆ ಫೋನ್ ಸಿಕ್ತಿತ್ತು. ಮೊಬೈಲ್ ಜೋಬಲ್ಲದೆ, ಚಾರ್ಜರ್ ಎಲ್ಲ ಬ್ಯಾಗ್ ಅಲ್ಲದೆ. ಬನ್ನಿ ಒಳಗಡೆ ಹೋಗುದು. ಒಳಗಡೆ ನೋಡ್ತಾ ಇರ್ಬೋದು. ಅರವಳಿ ಹೌಸು ನಮ್ಮ ಹೌಸು. ಹೆಸರು 1, 4 ಎಲ್ಲರ ಹೆಸರು 8 ಮತ್ತೆ 7 ಇದ್ದಾರೆ ಇಲ್ಲಿ. ನಾವಿದ್ದಾಗ 7 ಮತ್ತೆ ಹೇಳ್ತೀನಿ ಫ್ರೆಂಡ್ಸ್. ಏನ್ ಗೊತ್ತಾ, ನಾವು ಆಕ್ಚುಲಿ 10th ಅಲ್ಲಿ ಇದ್ದಾಗ ಇಲ್ಲಿ ಬಂದಿದ್ದು. 10th ಅಲ್ಲಿ ಇದು ಮನೋಹರ್ ಬೆಡ್, ಅದು ಗಿರೀಶನ್ ಬೆಡ್. ಅವ್ರು ಗೊತ್ತಾ, ಮನೋಹರಂ ಬೆಡ್, ಗಿರೀಶನ್ ಬೆಡ್. ನನ್ ಬೆಡ್ ನಾವು ಇಲ್ಲೇ ಅಲ್ಲ ರೋಹಿತನ್ ಕಟ್ಟೆ. ಯಾವುದು ಇದು ರೋಹಿತಂದು. ಈ ಕಡೆ ರೋಹಿತಂದು ಗಿರಿದು ಅನ್ಸುತ್ತೆ. ಇದು ದಿಲೀಪನ್ ಕಾಟು. ಇದು ದಿಲೀಪನ್ ಕಾಟು. ದಿಲೀಪನ್ ಕಾಟು. ಇದು ಬಫೆ ಕಾಟು. ಇದು ನಂದಿದೆ. ಇಲ್ಲ ಬಫೆ ಎಲ್ಲಿ?
ಬಫೆ ಆಸೆ ಇಲ್ಲೋ ಇದಿಟ್ಟಿನಲ್ಲ ಪೆಪ್ಸಿ ತರದ್ ಯಾವ್ದೋ ಸ್ಪೀಕರ್ ಅದನ್ನ ಪಾಪ ಇದು ನಂದು ಆ ಯಪ್ಪ ಬಾಟ್ಲ ಅಂತ ಹಾಗೆ ಬಿಟ್ಟು ನಾವು ಬಾ 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 ಇಲ್ಲಿ ಗಂಡ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಬನ್ನಿ ಕ್ಯಾಮೆರಾಮನ್ ನಮ್ ಜೊತೆ ಬನ್ನಿ. ಒಂದಿನ ಮೊಬೈಲ್ ಚೆಕಿಂಗ್ ಬಂದಾಗ ನಮ್ದು ಅರ್ಧ ಮೊಬೈಲ್ಗಳು ಈ ಸ್ವಿಚ್ ಬಾಕ್ಸ್ ಅಲ್ಲಿ ಇತ್ತು. ಹೌದಾ? ಈ ಸ್ವಿಚ್ ಬಾಕ್ಸ್ ಅಲ್ಲಿ ಇತ್ತು. ಸೂಪರ್. ನಮ್ ಜೂನಿಯರ್ ವಿಜಯ್ ಅಂತ ಇದ್ದ. ಓ ಕರೆಕ್ಟ್, ವಿಜಯ್ ಚಿತ್ರದುರ್ಗ. ಅವನು ಇದನ್ನ ಬಿಚ್ಚಿ ಕ್ಲೀನ್ ಆಗಿ ಅದ್ರಲ್ಲಿ ಜೋಡಿಸಿಟ್ಟಿದ್ದ. ಅವನ್ ಮೊಬೈಲ್ ತಗೊಳಕಂಡಿತ್ತಲ್ಲ ವಿರಾಟ್ ಕೊಹ್ಲಿ. ಏ ಬಾಯ್ ವಿರಾಟ್ ಕೊಹ್ಲಿ ನಮ್ ಸಂಸದ ಯಾರು ಸ್ವಲ್ಪ ಮಾಡ್ಕೊ ಎಲ್ಲಾನು. ಕೋಬ್ರನ್ ಕಾಟಲ್ವಾ ಇದು? ಗುರು ನಮ್ ಕೋಬ್ರನ್ ಕಾಟು ಗುರು. ಸೂರ್ಯಂದು ತೋರ್ಸೋಂಡೆ ತಾಕಿದ್ವಲ್ಲ ಕರೆಕ್ಟ್. ಬನ್ನಿ ಸೂರ್ಯ ಬಯ್ಯ, ನೀನು ಬಾ. ಈ ಸೈಜ್ ಇದ್ದಾನೆ, ಸಣ್ಣ ಇದ್ದ. ಕರೆಕ್ಟ್. ಈಗ ಸೂರ್ಯ ಬರ್ಲಿ. ಬಾ ಸೂರ್ಯ. ಆಕ್ಚುಲಿ ಸೂರ್ಯನ್ ಬರ್ಡೇ ಇತ್ತು. ಸೈಡ್ ಬರ್ರಪ್ಪ. ಈಗಲೂ ಮಾಡವಾ? ಬೇಡ. ಈಗ ನೋಡು ಏನು ಈಗ ಎಷ್ಟು ಐತಿದೆ ಒಂದು ಅಂದಾಗ್ಲ 6 ಅಡಿ. ಸೂರ್ಯ ಇವ್ರು ನೋಡಿದ್ರೆ ತಂದು ನಾವು ಇದ್ರಲ್ಲಿ ಎತ್ತಾಕಿದ್ವಿ. ಹೌದು. ಬರ್ತಡೇಗೆ ತುಂಬಿಸ್ಬಿಟ್ಟು ನಿಧಾನಕ್ಕೆ ಎತ್ಕೊಂಡು ಕರೆಕ್ಟ್ ಆಗಿ 12 ಗಂಟೆಗೆ ಎತ್ತಾಕಿದ್ರು. ಪ್ರಾಣ ಹೋಯ್ತು ತಿಂದೆ. ಆಮೇಲೆ ನನ್ನ ಮಗು ಮತ್ತೆ ಹೋಗ್ತು. ರೋಹಿತ ಒತ್ತಿದ್ದು ಕಾಳನ್ ಮಕ್ಕಳು. ಇದಿನ್ನೂ ಹಂಗೆ ಐತಲ್ಲ, ಸ್ನಾನ ಮಾಡ್ತಿದ್ದು. ಇಲ್ಲೇ ನಮ್ದು ಮ್ಯಾನ್ ಮೇಡ್ ಜಿಮ್. ನಮ್ ಪುಲ್ಲಪ್ ಇದೆ. ಅಲ್ಲಿ ಮದುವೆ ಅಲ್ಲೊಂದು ರಾಡ್ ಹಾಕಿದ್ದೋದು. ಅಲ್ಲೊಂದು ರಾಡ್ ಇತ್ತು, ಅಲ್ಲಿ ಚಿನ್ನಪ್ಸು. ಮಾಡಿದ್ರೆ ಚಾಲೆಂಜ್ ನೋಡಿ ಎಕ್ಸ್ಟೆಂಡ್ ಆಗಲ್ಲ. ಹೌದಾ? ನಾವಿದ್ದಾಗ ಇದೆಲ್ಲ ಇರ್ಲಿಲ್ಲ. ಮೂರೇ ದಿನ ಆಯ್ತಾ? ಯಾರಿಗೆ ಕಾಲ್ ಮಾಡೋದು? ನಾವು ಇದು ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಹೌದಾ? ಓಕೆ ಬಾಯ್ಸ್, ಇಲ್ಲಿ ಬನ್ನಿ, ಇನ್ನೊಂದು ತೋರಿಸ್ತೀವಿ. ಇಲ್ಲೊಂದು ನಮ್ದು ಕನ್ನ ಕಿಂಡಿ. ಕರೆಕ್ಟ್. ಕನ ಕಿಂಡಿ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಡಿಫ್ರೆನ್ಸ್ ನಾವೇ ಮುರಿದಾಕಿದ್ದು. ಇದನ್ನ ಮಾತ್ರ ಯಾಕೆ ಪ್ಯಾಕ್ ಮಾಡಿದ್ದಾರೆ ಅಂತಂದ್ರೆ 4 ಸರಿ ನಾವು ಹೊಡೆದಾಕಿದ್ವಿ, 4 ಸರಿ ಅವ್ರು ಕಟ್ಸಿದ್ರು, 5ನೇ ಸರಿ ಮತ್ತೆ ನಾವು ಹೊಡೆದಾಕಿದ್ವಿ. ನಾವು ಬಿಟ್ಟೋಗೋ ತನಕ ಅವ್ರು ಕಟ್ಟಿಸ್ತಾರೆ. ನಾವು ಬಿಟ್ಟೋಗಿದ ತಕ್ಷಣ ಕ್ಲೀನಾಗಿ ಒಂದು ಗೋಡೆನೇ ಕಟ್ಬಿಟ್ಟವ್ರೆ. ಸೂಪರ್. ಗೋಡೆ ಹೊಡೆಯಕ್ಕಿಂತ ಮುಂಚೆ ಬಾಕ್ ಹೊಡಿತಿದ್ದು. ಬೀಗ ತಂದು ಹಾಕಿದ್ರು, ಹೊಡೆದು ಬೇಜಾರಾಯ್ತು, ಅದಕ್ಕೆ ಇದನ್ನೇ ಹೊಡೆದಾಕಿದ್ರು. ಕಟ್ರಿ ಮಕ್ಕಳ ನಿಮ್ ಕೈಲಾದ್ರೆ ಅಂತ. ಬೇರೆಯವ್ರಿಗೆ ಈ ಪ್ಲೇಸ್ ಎಷ್ಟು ಎಮೋಷನಲ್ ಅಂತ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಎಮೋಷನಲ್. ಅಲ್ಲಿ ಲಾಸ್ಟ್ ಟಾಪ್ ಕಾಣಿಸ್ತಿದೆಯಲ್ಲ, ಅದೇ ಅಲ್ಲಿ ಹೊಡೆದಾಕಿದ್ದಂತ ತೋರಿಸೋದು. ಅಲ್ಲಿಂದ ನುಗ್ಗಿ ಅಲ್ಲಿ ಬಂದು ಒಬ್ಬನೇ ಕುತ್ಕೊತಿದ್ದೆ ಯಾವಾಗಲೂ. ಲಾಟ್ಸ್ ಆಫ್ ಮೆಮೊರೀಸ್. ಬಟ್ ಏನು ಗೊತ್ತಾ, ಇನ್ನೊಂದು ಫ್ಯಾಕ್ಟ್ ಏನಂತಂದರೆ, ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಾವು ಬ್ಯಾಡ್ಮಿಂಟನ್ ಪ್ಲೇಯರು, ಬ್ಯಾಡ್ಮಿಂಟನ್ ಕೋರ್ಟು ಕೂಡ ಇತ್ತು. ಇವಾಗೆಲ್ಲ ಗಾರ್ಡನಿಂಗ್ ಮಾಡಿದ್ದಾರೆ. ಮರ್ಗ ಯಾರು ಗಮ್ಮ ಇದ್ದಾಗ ಗಮ್ಮ ಇದ್ದ. ಈ ಸುರಂಗ ಮಾರ್ಗ ನಾವ್ ಎಂತಕ್ಕೆ ಯೂಸ್ ಮಾಡ್ತಿದ್ದೋ ಅಂದ್ರೆ ಸ್ನೇಹಿತರೆ, ಇನ್ನು ಹಂಗೆ ಐತೆ. ಬ್ಲಾಕ್ ಮಾಡಿದಾರ. ಬ್ಲಾಕ್ ಮಾಡ್ಬಿಟ್ಟವ್ರು ಗುರು. ಸ್ನೇಹಿತರೆ, ನಾವಿಲ್ಲಿ ಸೆಕೆಂಡ್ PUC ಇರ್ಬೇಕಾದ್ರೆ ಎಲ್ಲಾ ಡೋರ್ಸ್ ಲಾಕ್ ಮಾಡಿದ್ರೆ ನಮ್ಗೆ ಹೊರಗಡೆ ಹೋಗಕ್ ಒಂದೇ ಒಂದು ಮಾರ್ಗ, ಸುರಂಗ ಮಾರ್ಗ. ಇದು ಕಣ್ಕನ್ ಕಿಂಡಿ. ನಮ್ಗೆ ಬ್ಲಾಕ್ ಮಾಡಿದಾರೆ. ಹೊರಗಡೆ ಯಾಕೆ ಹೋಯ್ತಿದ್ದು? ದಿನ ರಾತ್ರಿ ಒಂದು ಮೊಲ ಬರೋದು. ಮೊಲ ಕರೆಕ್ಟ್. ಮೊಲ ಇಡೇ ಕತ್ತಿದ್ದು. ಹೌದು. ಏನ್ ತಗೊಂಡೋಗಿದ್ದು? ಸೊಳ್ಳೆ ಪರ್ದ ಮತ್ತೆ ಇದು ಟಾರ್ಚ್, ಬ್ಯಾಟು ಗೀಟು ಕೈಗೆ ಏನೇನು ಸಿಗುತ್ತೆ ಗೊಟ್ಟ ಮತ್ತೆ ಬ್ಯಾಟ್ ಎಲ್ಲ ತಗೊಂಡು ಹೋಗಿದ್ದು. 30 ಜನ ಹೋಗುವ ಹಂಗೆ ಯೂಟ್ಯೂಬ್ ಆ ಕಡೆ ತಿರ್ಸಪ್ಪ. 15 ದಿನ ಟ್ರೈ ಮಾಡುದು, ಹಿಡಿಯಕ್ಕಾಗಿಲ್ಲ. ಒಂದ್ಸರಿ ತಗ್ಲಾಕೊಂಡು ಮಿಸ್ ಆಗ್ಬೇಕು. ಜಸ್ಟ್ ಮಿಸ್ಸಿಂಗ್. ದಿಲೀಪ ನೀವು ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೊಡೆದ್ಬಿಟ್ಟು ಗುರು. ಮತ್ತೆ ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಐತಿ ಇಲ್ಲಿ. ಏನಂದ್ರೆ ನಮ್ ಇಂಗ್ಲಿಷ್ ಸರ್ ನಮ್ಗೆ ಮಾಡ್ಕೊಡ್ತೀನಿ ಮಾಂಸನ ಅಂತ. ಎಷ್ಟು ಕೆಜಿ? ಹಬ್ಬ ಮೊಲ 1.5 kg 2 kg ಇತ್ತು. ಹೌದು. ನಾವು ಮಾಡ್ತಿದ್ದು 30 ಜನ.
ಒಂದೊಂದು ಪೀಸ್ ಬರ್ತಿರ್ಲಿಲ್ಲ ಆದ್ರೂ ಹೊಡಿಬೇಕು ಅಷ್ಟೇ. ಅಷ್ಟೇ. ಆಸೆ ಏನು ಕಾರ್ಡ್ ಮೊಲ ಹೊಡಿಬೇಕು ಅಷ್ಟೇ. ಕಾಡ್ ಮೊಲ ತಿನ್ಬೇಕು. ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ, ಬನ್ನಿ ಹೊರಗಡೆ. ಬಫೆದು ತೋರಿಸ್ಬೇಕು ಗುರು, ಬಫೆದು ಡೆಮೋ. ಪೇರೆಂಟ್ಸ್ ಬರ್ತಾರೆ ಕಡ್ಲ. ಪರವಾಗಿಲ್ಲ ಗುರು. ಹಾ. ನೈಟು ಇಳ್ಕೋ ಸೂರ್ಯ, ನಾನು ಹೇಳ್ತೀನಿ. ಇಲ್ಲ, ಫಸ್ಟ್ ನಾನು ದೆವ್ವ ವಿಷಯ ಹೇಳ್ತೀನಿ. ಬೊಫೆ ಒಂದಿನ ಏನಾಯ್ತು, ನೈಟ್ ಬಂದ ಒಬ್ನೇ, ಒಂದು 12 ಗಂಟೆಗೆ ಬಂದು ಏನೋ ಸಫೋಕೇಶನ್ ಆಗ್ತಿದೆ ಅಂತ ಹೊರಗಡೆ ಬಂದು ಇಲ್ಲಿ ನಿಂತ್ಕೊಂಡ. ಇಲ್ಲಿಂದ ಮರ ನೋಡ್ದ, ಮರದ ಕೆಳಗಡೆ ಒಂದು ವೈಟ್ ಕಲರ್ ಪ್ಯಾಂಟ್ ಒಣಗಾಕಿದ್ರು. ಅದನ್ನ ನೋಡಿ ದೆವ್ವ ಅಂತ ಹೇಳಿ ಎಲ್ಲಾರನ್ನು ಎದುರಿಸಿ ಎಬ್ಬರಿಸಿ ನೈಟ್ ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡದ ದೆವ್ವ ಹೊಡ್ಕಕ್ಕೆ ಅಂತ. ಎಲ್ಲ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬಂದ್ರು, ಏನೂ ಸಿಗ್ಲಿಲ್ಲ. ಬೊಫೆದ ಇನ್ನೊಂದು ಸ್ಟೋರಿ ಏನು ಅಂತಂದ್ರೆ ಇವಾಗ ಶ್ರೀಕಾಂತ್ ಹೇಳ್ತಾನೆ. ಇದು ನೋಡ್ತಾ ಇದ್ರಲ್ಲ, ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರ್. ಇವಾಗ ಏನಾದ್ರು ಸುಮ್ಮನೆ ನಾರ್ಮಲ್ ಆಗಿರ್ಬೋದು, ಬಟ್ ಇದ್ರಿಂದ ದೊಡ್ಡ ಸ್ಟೋರಿನೇ ಇದೆ. ಈ ಹೆಂಗೆ ಅಂತಂದ್ರೆ ಇದನ್ನ ಹಾಕಿ ಪಕ್ಕಕ್ಕೆ ಹೋಗಿದ್ದಾರೆ ಅಷ್ಟೇ. ಅವಾಗ ತಾನೇ ನಾವು ಕ್ಲಾಸ್ ರೂಮಿಂದ ಅವನೇನ್ ಮಾಡಿದಾನೆ, ಟ್ರೈ ಮಾಡಕ್ಕೇನೋ ಹೇಗೋ ಇನ್ಸ್ಟ್ರಕ್ಷನ್ ತುಂಬಾ ಕ್ಲೀನ್ ಆಗಿ ಓದ್ದ, ಎಕ್ಸಿಕ್ಯೂಟಿವ್ ಮಾಡ್ದ. ಹಾಕಿ ಒಂದು 30 ಸೆಕೆಂಡ್ ಕೂಡ ಆಗಿರ್ಲಿಲ್ಲ. ಫುಲ್ ರೂಮ್ ಎಲ್ಲ ವೈಟ್. ಕಾರ್ಬನ್ ಡೈಆಕ್ಸೈಡ್ ಏನು ಅರ್ಧ ದಿನ ಹೋಗಿರ್ಲಿಲ್ಲ ರೂಮ್ ಒಳಗಡೆ. 2-3 ದಿನ ಕ್ಲೀನಿಂಗ್ ಮಾಡಿಸಿದ್ದು. ಹೌದು. ಮತ್ತೇನ್ ಗೊತ್ತಾ, ಕೊನೆಲ್ಲ ಅವ್ನು ಫೈನು ಕೂಡ ಕಟ್ಟಿಲ್ಲ ಗುರು. ಕಟ್ಟದ ಕಟ್ಟದ್ನಾ ತೀಸಿಸ್ಕೊಂಡು ಜೊತೆಲಿ ಹೋಗಿ ಕರೆಕ್ಟ್. ಈಗ ಕೂಡ ಆಗಿಲ್ಲ. ಇವೆಲ್ಲ ಮಾಡಿದೀವಿ ನಾವು, ಇದೆಲ್ಲ ಕೆಲಸಗಳು ಮಾಡಿದೀವಿ ನಾವು. ಮಾಡಿರೋ ಕೆಲಸಗಳೆಲ್ಲ ನೀವು ಕೇಳಿಸ್ಕೊಂಡ್ರೆ ನಮ್ದೇ ನೀವು ಅದನ್ನೇ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇಲ್ಲ, ಅವಾಗ ಅಷ್ಟು ಗಡ್ಸಿಲ್ಲ. ಇವಾಗ ಸಿಕ್ಕಾಪಟ್ಟೆ ಎದುರ್ತಾರೆ. ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಸಹಕಾರ ಕೊಡಲ್ಲ. ನಮಗ್ ಸಹಕಾರ ಕೊಟ್ರು ಎಲ್ಲ ಮಾಡಿದೀವಿ ಗುರು. ಇದೇಳು ಗುರು, ಇಡೀ ಡಿಪಾರ್ಟ್ಮೆಂಟ್ ಕೀ ಇತ್ತಲ್ಲ ನಮ್ಮ ಹತ್ರ, ಇದು ಲೂಸ್ ಕೀ, ಎಲ್ಲದು ಡೂಪ್ಲಿಕೇಟ್ ಕೀ. ಎಲ್ಲ ಡಿಪಾರ್ಟ್ಮೆಂಟ್ ಯಾವ ಬೇಕಾಗ ಓಪನ್ ಮಾಡ್ಕೊಳ್ಳೋದು. ಈವನ್ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ಡಾರ್ಮೆಟ್ರಿದು ಕೀ ಇದ್ದು. ಅದೆಲ್ಲ ಸಿಂಪಲ್. ಸ್ಯಾಟರ್ಡೆ ಸಂಡೇ ಬಂತು ಅಂದ್ರೆ ಹೊರಗಡೆ ನಮ್ಗೆ ಗೋಬಿ ಮಂಚೂರಿ, ಅದಕ್ಕೆ ನೀನೇ ಅಧ್ಯಕ್ಷ. ಈಗ ತರ್ಸಲ್ಲ, ನೀವು ತರ್ಸ್ಕೊಂಡು ತಿಂತೀರಾ? ಎಲ್ಲಿ ಹೊರಗಡೆ ಬರ್ತಾರಾ? ಪೇರೆಂಟ್ಸ್ ಬಿಟ್ಕೊಂಡು ಹೊರಗಡೆ ತರ್ಸ್ಕೊಳ್ಳೋದು. ಇನ್ನೊಂದು 4 years ಇರ್ತೀಯ. ಬರೋ ಫ್ರೇಮಿಗೆ ಬರೋ ನೀನು. 4 years ಏನೋ ಅಡ್ವೆಂಚರ್ ಮಾಡ್ಬೇಕು ಮಾರಾಯ. ಅವಾಗಲೇ ಮೆಮೊರೀಸ್. ಅವ್ನು ನೋಡಿ ಈಚೆ ಮಲ ಹೊಡೆಯಕ್ಕೆ ಹೋಗ್ತಿದ್ದ. ಇದೇ ಜಾಗದಲ್ಲ ಹುಲ್ ಬೆಳೆಸಿದ. ಇಲ್ಲಿ ಓಪನ್ ಇತ್ತು, ಅದು ಕ್ಲೋಸ್ ಮಾಡ್ಬಿಟ್ರು ಒಂದ್ ಟೈಮಲ್ಲಿ. ಈ ಓಪನ್ ಇತ್ತು, ಇಲ್ಲಿ ನುಗ್ತಿದ್ದೋ ನಾವು. ಇಲ್ಲಿಂದ ನುಗ್ಗಿ ಹೊರಗಡೆ ಹೋಗೋ ಮಲ ಹೊಡೆಯಕ್ಕೆ. ಗಮ್ಮಗುರು ಎಲ್ಲಿದ್ದವನು ಇಲ್ಲಿದ್ದ ಎಲ್ಲಿ ಬೇಕಲ್ಲ ಗಮ್ಮ. ಆಮೇಲೆ ಕೆಳಗಡೆ ಸುರಂಗ ಮಾರ್ಗ, ಮೇಲ್ಗಡೆ ನಿಮ್ದು ಅಲ್ಲಿ ಕಾಯಿನ್ ಬತ್ತಿಟ್ಟಿದಾರಲ್ಲ, ಅಲ್ಲೊಂದು ದೊಡ್ಡ ಪ್ಲಾಸ್ಟರ್ ಹಾಕಿದಾರಲ್ಲ, ಅದು ನಮ್ದೇ. ಅದು ಕರ್ತೃ ಕರ್ಮ ಕ್ರಿಯೆ ಎಲ್ಲ ನಾವೇ. ಎಲ್ಲಪ್ಪ ಇನ್ನೊಬ್ಬೆಲ್ಲ ಚೇತ ಗಾಳಿ ಎಲ್ಲ ಅವನೆಲ್ಲ ಹೋದ. ಹಲೋ, ಫೋನ್ ಮಾಡಿದ್ರೆ ಎತ್ತಕ್ಕಾಗಲ್ವಾ? ಭಯ ಭಕ್ತಿನೇ ಇಲ್ಲ. ಅಂದ್ರೆ ಮಾರ್ಕ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ. ನಿಮ್ಗೆ ಪೇರೆಂಟ್ಸ್ ಕೈಲಿ ಸೈನ್ ಎಲ್ಲ ಮಾಡ್ತಾರೆ. ಈಚೆ ನಿಮ್ಗೆ ಮಾರ್ಕ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ತಿದ್ರಾ? ನೆನ್ಪೈತಾ ಗುರು, ಶರತ್ತ ಮಾರ್ಕ್ಸ್ ಕಾರ್ಡ್ ಅರ್ಧಾಕಿದ್ದು ಗೊತ್ತು. ಈಚೆ ಡಿಸ್ಪ್ಲೇ ಮಾಡಿದ್ರ ಎಲ್ಲರೂ ಕೂಡ ಫೇಲ್ ಆಗಿದ್ದು. ಜಸ್ಟ್ ಸಿಂಪಲ್ ಹೋಗ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅರ್ಧಾಕಿದ್ದು ಅಷ್ಟೇ.